ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 10 ಗಂಟೆ ಆಗೈತೆ ನೋಡಿ. ಇವಾಗ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಪುಟ್ಟಕ್ಕ ಬಂದಾಡ್ರಿ ಕುಂತಾ ಓಡಿ ಸ್ನೇಹಿತರೆ. ಶ್ರವಣ್ ಕುಮಾರ್ ಜಾಕ ಹಂಗಿದು ಹೋನ್ರಿ. ಕುಡಿ ನೀರು ಬೈದು ಕುಡಿಯೋ ನೀರು ತುಂಬಿವಿ, ಮನೆ ಎಲ್ಲ ಕಸ ಹುಡುಗಿವಿ. ಶ್ರವಣಿ ತಿರುಗಿ ಊಟ ಆಯ್ತು ನೋಡಿ, ಬ್ರಷ್ ಮಾಡಿ. ಸಂಕ್ರಾಂತಿ ಅಲ್ರಿ ಇವತ್ತು. ಇವತ್ತು ಸಂಕ್ರಾಂತಿಗೆ ಎಲ್ಲಿ ಹೋಗ್ಲಿ ನೋಡ್ರಿ. ಪುಟ್ಟಕ್ಕೆ ಹೋಗಂಬ ಆದ್ರೆ ಬರಲಿಲ್ಲ ರೀ ಪುಟ್ಟಕ್ಕ. ಏನದ ಪುಟ್ಟ ಒಂದು ಪಾರ್ಸಲ್ ಬಂದೈತೆ ನೋಡಿ ಸ್ನೇಹಿತರೆ. ಈ ಪಾರ್ಸಲ್ ಯಾರು ಕಳ್ಸ್ಯಾರ ಅಂದ್ರೆ ಬೆಳಗಾವಿನಿಂದ ಒಬ್ಬರು ಸಿಸ್ಟರ್ ಕಳ್ಸ್ಯಾರ ನೋಡಿ. ಅವ್ರ 3 ಪಾರ್ಸಲ್ ಬರ್ತಾವ್ರಿ, ಇನ್ನೂ 2 ಪಾರ್ಸಲ್ ಬರ್ತಾವ ಸ್ನೇಹಿತರೆ. ಪುಟ್ಟಕ್ಕ ಓಪನ್ ಮಾಡಿ ನೋಡಿ ಹೋಗ್ಬೇಕಾದ್ರೆ ಕುದ್ದಾಡ್ರಿ ದೇವ್ರಿಗೆ ಅವ್ರು ಏನು ಕಳ್ಸ್ಯಾರ ಏನಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ನಮ್ಮವ್ರೆ ನಮ್ಗೆ ಆಲೋಚನಾಗ ಅವರೆಲ್ಲೋ ನಾವೆಲ್ಲೋ ಪಾಪ ಇಷ್ಟು ಏನು ಕಳ್ಸ್ಯಾರ. ಅವರು ಡಬ್ಬಿ ಆರ್ಡ್ರ್ ಮಾಡ್ಯಾರಿ, ಶ್ರಾವಣಿ ಬಾಟ್ಲಿ ಆರ್ಡ್ರ್ ಮಾಡ್ಯಾರ, ಸಿಸ್ಕಡಿ ಆರ್ಡ್ರ್ ಮಾಡ್ಯಾರ, ಇಷ್ಟೆಲ್ಲ ಆರ್ಡ್ರ್ ಮಾಡ್ಯಾರಿ. ಇನ್ನೂ ಏನು ಬೇಕು ಎಲ್ಲ ತಗೋ ಅಂತಂದ್ರು. ಸಾಕು ರೀ, ನಮ್ಗೆ ಏನು ಬೇಡ, ಒಂದೇ ಆರ್ಡ್ರ್ ಮಾಡೋದು ಸ್ನೇಹಿತರ. ನಾನು ಯಾವುದು ಬೇಡ ಹೋಗಲ್ರಿ. ಇಲ್ರಿ ನಾ ಪ್ರೀತಿಯಿಂದ ಕೊಡಾಕತ್ತೀವಿ, ನೀವು ಅಲ್ಲಿ ಅನ್ಬಾರ್ದ್ರಿ ಅದರಿಂದ ಸುಮ್ಮನೆ ಆಗಿ ನೋಡಿ ಸ್ನೇಹಿತರೆ. ಬರೀ ಓಪನ್ ಮಾಡಿ ಏನು ಬಂದ ಅಂತ ನೋಡೋಣ ಬರ್ರಿ. ನಾವು ಒಂದು 15 ರೀ, ಒಂದು ಮತ್ತೆ 16 ಕೊಂದೈತೆ ರೀ, 19 ಕೊಂದೈತೆ ಸ್ನೇಹಿತರೆ ಪಾರ್ಸಲ್. ಇದನ್ನ ನೋಡಿ ಇವತ್ತಿಗೆ ಪಾರ್ಸಲ್ ನೋಡಿರಿ ಸಿಸ್ಟರ್. ನೀವು ಕಳಿಸಿರೋ ಪಾರ್ಸಲ್ ಬಂದೈತೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಏನು ಬಂದಿತ್ತು ನೋಡೋಣ ಬರ್ರಿ. ಹೆಂಗೆ ಬಂದು ಪುಟ್ಟಿ ಪಾರ್ಸಲ್ ಪುಟ್ಟವು 2 ಕಿಲೋಮೀಟರ್ ಐತಲ್ಲ, ನನಗೈತೆ 4 ಕಿಲೋ ಬಲ ಆಯ್ತು. ಏನಿದ್ದಿರ್ಬೇಕು ಆಯ್ತು. ಏನು ಮಾಡ್ತೀವಿ, ಬಸ್ಸಾಕ ಕೊಟ್ರ ಪಾಪ ಆಯ್ತು ಕೊಟ್ರ ಮನ್ಯಾಗ ಪ್ಯಾಕಿಂಗ್ ಮಾಡ್ಕೊಂಡು ಡಬ್ಬಿ ಇರ್ಬೇಕು ನೋಡಿ ಸ್ನೇಹಿತರೆ. ಪಾರ್ಸಲ್ ಏನಿಲ್ಲ ಪುಟ್ಟಕ್ಕ ಓಪನ್ ಮಾಡಿ ಜಲ್ದಿ ಏನಾಕತ್ತಾಡ್ರಿ. ಫೋಟೋ ಹೊಡಿ ಬನ್ನಿ ಓಪನ್ ಮಾಡೋಣ. ಇವತ್ತು ಟೈಪ್ ಮಾಡಿ. ಇನ್ನೂ ಜಾಕಿಲ್ಲ ಶ್ರಾವಣಿದು ಜಾಕಿಲ್ಲ, ನಮಗೆ ಜಾಕಿಲ್ಲ. ಕುಂತಿದ್ದು 10 ಗಂಟೆ ಆದರೆ ಸಂಕ್ರಾಂತಿ ಮಾಡಲ್ಲ ನೋಡಿ. ಡಬ್ಬಗಳು ಬಂದ ಸ್ನೇಹಿತರೆ, ಡಬ್ಬಗಳು ಮಸ್ತ್ ನೋಡಿ. ಸೂಪರ್ ಅದ ಡಬ್ಬಗಳು. ಚಮಚ ಇರ್ತಾವ ಇದು ಸರಿ ಅಮ್ಮ. ಅವಾಗ ಚಮಚ ಇರ್ತಾವಲ್ಲ ಒಳಗೊಂದಾಡದ ಮಮ್ಮಿ. ಅವರೇ ಚಾಯ್ಸ್ ಮಾಡಿ ಹಾಕ್ತಾರೆ. ಬೆಳಗಾವ್ ಸಿಸ್ಟರ್ ರೀ, ಅವರೇ ಚಾಯ್ಸ್ ಮಾಡಿ ಆರಿಸ್ ಕಳ್ಸ್ಯಾರ. ಪುಟ್ಟಕ್ಕ ಕಲರ್ ಮಸ್ತ್ ಅಂತ ಡಬ್ಬಿ ಏನ್ರ ಆ ಕಡೆ ಕೊಟ್ಟು ಚಲೋ ಆಯ್ತೀನಿ. ನಾಲ್ಕಲ್ಲ ಪುಟ್ಟಕ್ಕ ನನ್ನ ಭಾಳ ಖುಷಿ ನಮ್ಗಾಗಲ್ಲ. ಚಮಚ ಬಾಳ್ದಾವ ಮಮ್ಮಿ. ನೀರು ತಾಕಿಸ್ಕೊಳ್ತೀವಿ. ನಾನು ನೀರಿನ ಬಾಟ್ಲಿ ಆರ್ಡ್ರ್ ಮಾಡಿ ಚಂದಲ್ಲ. ನನಗೆ ಚಾಯ್ಸ್ ಮಾಡ್ಕೊರಿ ಅಂತ ಹೇಳಿದ್ದವಳು. ಅಮೆಜಾನ್ ಒಳಗೆ ಚಾಯ್ಸ್ ಮಾಡ್ಕೊರಿ ಅಂತ ನಮ್ಮ ಮುತ್ತೊಂದು ಹಾಕೋದಾಗ ಅಮೆಜಾನ್ ಒಳಗೆ ಚಾಯ್ಸ್ ಮಾಡ್ಕೊರಿ ಅಂತ ಹೇಳಿದ್ರು. ನಾವು ನಿಮ್ಗೆ ಇಷ್ಟ ಬಂದು ಹಾಕ್ತಾ ಇದ್ದೀವಿ. ಹೌದು ಇದ್ರಾಗ ಒಂದೇ ಪುಟ್ಟ 4 ಕೊಡ್ಬೇಕು. ಇಲ್ಪುಟ್ಟು 4 ಅದಾವು. ಒಳಗೆ ಸಾಕಲ್ಲ ಬೆಳಗ್ಗೆ ಎಷ್ಟದ ಮಮ್ಮಿ? ಆ ಬಾಕ್ಸ್ನಾಗ ಎಷ್ಟಿತ್ತು ಮಮ್ಮಿ? ಚಲೋ ಮಾಡಿ ಎಷ್ಟು ಯಾವ ಚಲೋ ಮಾಡಿ. ಪುಟ್ಟಿ ಹೆಂಗೆ ಅನಿಸ್ತು ಡಬ್ಬಿಗಳು ನೋಡಿ? ಮಸ್ತ ಖುಷಿ ಆಯ್ತಲ್ಲ. ಕ್ವಾಲಿಟಿನೂ ಮಸ್ತ್ ಅದಾವೆ. ನಮ್ಮ ಮನ್ಯಾಗ ಇದ್ದಿದ್ದಿಲ್ಲ ಸ್ನೇಹಿತರೆ. ಚಂದಾಗ ಅಷ್ಟು ಶಾಂತಿ ಹಾಕಿಡ್ಬೇಕು ನೋಡಿ. ಹಾಕಿ ಓಪನ್ ಮಾಡಾಕತ್ತ ನೋಡಿ ಸ್ನೇಹಿತರೆ. ನೋಡ್ರಿ ಅವು ಜಾಕ ಮಾಡಿ ನೋಡ್ರಿ. ಆಮೇಲೆ ಹಾಕಿಡೋಣ ಡಬ್ಬಿ ಇದು ಕಾಳು ಹಾಕಿಡಾಗ ಮಾಡಾಕ. ನಾನು ನೀರಿನ ಬಾಟ್ಲಿ ಬರ್ತಾವ ಪುಟ್ಟ ಆರ್ಡ್ರ್ ಮಾಡಿದ್ದು. ನೀರಿನ ಬಾಟ್ಲಿ ಒಂದು ಶೀಸ್ ಕಡ್ಡಿ ಒಂದು ಆರ್ಡ್ರ್ ಮಾಡೋದು. ಟೀಲಿ ನೀರಿನ ಬಾಟ್ಲಿ 2 ಇಬ್ರಿಗೊಂದೊಂದು. ಯಾರು ಕೊಡ್ತಾರೆ ಪುಟ್ಟ ಹೇಳು? ಖುಷಿ ಆಯ್ತವ.
ಹೋಯ್ ಬಾ ನೋಡಿ ಸ್ನೇಹಿತರೆ ಪಾನಿಪುರಿ ಬಂದವು ಸಾಲಿಲ್ಲ ಮನ್ಯಾಗ ಅದಾರ ತಗೋಬಾ ಗಂಗಾಳ ಬಟ್ಲ ಒಯ್ ಊಟ ನೆನ್ತೈತಿ ತಾಮ್ ಒಂದಾ ಓ ಜುಟ್ಲ ಹಾಕಿ ನೋಡಿ ಶ್ರವಣಿಗೆ ಜ್ವರ ಬಂದ ಸ್ನೇಹಿತರೆ ಮಲ್ಕೊಂಬಿಟ್ಟೈತೆ ನೋಡಿ ತನ ಅವಂದೇ ಆಯ್ತು ಗುಳಿಗೆ ಹಾಕೋದು ಅದು ಹಾಕೋದು ಇವಾಗ ಒಂದು ಸ್ವಲ್ಪ ಪ್ಯಾನ್ ಹಚ್ಚಿ ಮನೆಗೆ ಜ್ವರ ಬಂದವು ಎಲ್ಲ ಕೆಲಸ ಆಗ್ಯ ಸ್ನೇಹಿತರೆ ಟೈಮನ್ನು 3:30 ಆಗೈತೆ ಇವಾಗ ಒಳ್ಳೆ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ ಕೆಲಸ ಕಸ್ಟಮರ್ ಭಾಳ ಇದ್ರು ಸ್ನೇಹಿತರೆ ಬಟ್ಟೆ ಗಿರಾಕಿ ಕಸ್ಟಮರು ಹಿಂಗಾಗಿ ಅವೇ 30 ರೂಪಾಯಿ ತಗೋ 3 ಪ್ಲೇಟ ಪಾರ್ಸಲ್ ಬಂದಿತ್ತಲ್ಲ ಸ್ನೇಹಿತರೆ ಇವ್ ನಾಳೆಗೆ ಹಾಕ್ತೀನಿ ರೀ ಇವತ್ತೇನು ಹಾಕೋದಾಗಲ್ಲ ರೀ ಇವನ್ನ ಡಬ್ಬಿಗಳು ಇಷ್ಟು ಕಾಳು ಕಡೆ ಹಾಕಿಡ್ಬೇಕಂದ್ರೆ ಆಗೋದಿಲ್ಲ ರೀ ಇವತ್ತು ನೋಡಿರ್ಬೇಕು ನೀವು ಆಗಳೇ ಅದಕ್ಕೆ ಲೇಟಿನ ರೆಡಿ ಇದನ್ನು ಡಬ್ಬ ಬರೀ ಎಲ್ಲ ಕ್ಲೀನಾಗೈತಿ ನಾ ಬಟ್ಟೆ ಅದಾವ್ರಿ ಕಸ್ಟಮರ್ ಪುರ್ಸತಿ ಇಲ್ಲ ಏನು ಮಾಡೋದ್ರಿ ಜೀವನ ಬಡ್ದಾಡಿ ಎಷ್ಟಂತ ಬಡ್ದಾಡ್ತೈತ್ರಿ ಇದು ಹಂಗಾಕಿ ಪಾನಿಪುರಿ ಬರಿದ್ಬಿಟ್ಟು ಎದ್ದು ಹೊರ್ಯಾಕೆ ಹೋಗ್ರಿ ಮಕ್ಳು ಹಂಗಲ್ರಿ ತಿನ್ನೋ ಆಸೆಯಾಕ ಸ್ವಲ್ಪ ಅದಾವ್ರಿ ಬಟ್ಟಿನೂ ಭಾಳ ಇಲ್ಲ ಎಲ್ಲರೂ ಬೇರಕ್ಕೆ ಮತ್ತೆ ದರ್ಶನ ಮಾಡ್ಕೊರಿ ಜಲ್ದಿ ಇವತ್ತು ಆಗೇ ಇಲ್ಲ ವಿಡಿಯೋ ಚಲೋ ಮಾಡೋದು ಜಲ್ದಿ ಹೇಳ್ಬೇಕಂತೀನಿ ರೀ ಹೇಳೋಕ್ಕಾಗವಲ್ರಿ 2-3 ದಿನ ಆಯ್ತು ಮತ್ತೆ ಥಂಡಿಗೆ ಹಂಗೆ ಗಪ್ಪನ್ ಥಂಡಿ ಕಮ್ಮಿ ಆಗೈತೆ ರೀ ಆದ್ರೆ ಶ್ರವಣಿ ಪಾನಿಪುರಿ ತೊಗೊಳಕತ್ತ ಪಿಕೋ ಹಾಕ್ಬೇಕ್ರಿ ಪಿಕೋ ಹಾಕೋದು ಪಿಕೋ ಹೆಂಗೆ ಹಾಕ್ತಾರೆ ಮತ್ತು ದಾರ ಹೆಂಗೆ ಪೋಣಿಸ್ತಾರೆ ಎಲ್ಲ ವಿಡಿಯೋ ಮಾಡ್ಬೇಕಂತೀನಿ ರೀ ಇವಾಗಾರ ಮಾಡ್ಬೇಕಂತಿರ್ತೀವಿ ಆಗೋದಿಲ್ಲ ಸ್ನೇಹಿತರೆ ಏನು ಮಾಡೋದು ಹೇಳಿ ಹೊಡಿಬೇಡ ನಂಗೆ ಕೊಡೋಣ ರೊಕ್ಕ ತಂಬಲ್ಲಿ ಶ್ರವಣಿ ಶ್ರವಣಕ್ಕ ಅಮೌಂಟ್ ಕೊಡ್ತೀವಿ ಸ್ನೇಹಿತರೆ ದೀಪಕ್ಕನ ಕರಿ ತಗೋತಾ ನೋಡು ಇದೊಂದು ಪಾರ್ಸಲ್ ಬಂದೈತೆ ನೋಡಿ ಬಿಸ್ಕಡ್ಡಿ ಆರ್ಡ್ರ್ ಮಾಡಿದ್ವಿ ಸ್ನೇಹಿತರೆ ನಾನು ಮಾಡಿದ್ದಿಲ್ಲ ರೀ ಸಿಸ್ಟರ್ ಮಾಡಿದ್ರು ಅದನ್ನೆಲ್ಲ ಬೆಳಗಾವಿನಿಂದ ಅವು ಡಬ್ಬ ರೀ ಇವು ಸೀಸ್ ಕಡ್ಡಿ ಒಬ್ಬರೇ ಆರ್ಡ್ರ್ ಮಾಡ್ಯಾರ ಇನ್ನು 2 ನೀರಿನ ಬಾಟ್ಲಿ ಬರೋದ ಸ್ನೇಹಿತರೆ 3 ಆರ್ಡ್ರ್ ಅವರೇ ಮಾಡ್ಯಾರ ನೋಡಿ ನಮಗೋಸ್ಕರ ಬರ್ರಿ ಏನದು ಪಾನಿ 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 ಮುಚ್ಚಿಡು ತುಂಬ ಪಾನಿ ನೋಡಿ ಪಾನಿಪುರಿ ತಂದಾಳ ಸ್ನೇಹಿತರೆ ಇಟ್ಟಾಳ ಪಾನಿಪುರಿ ಎಷ್ಟು 3 ಪ್ಲೇಟಿಗೆ 45 ರೂಪಾಯಿ ಆಯ್ತು ನೋಡಿ 15 ರೂಪಾಯಿ ಪ್ಲೇಟ್ ಅಂತ 15 ರೂಪಾಯಿ 5 ರೀ ಮುದ್ದೆದಾಗ 20 ರೂಪಾಯಿ 5 ಅವ್ರಿ ಇಲ್ಲಿ ಬಂದಲ್ಲಿ 15 ರೂಪಾಯಿ 5 ಕೊಡ್ತಾರೆ ಹಾಕೊಳ್ಳ ತಿಂತೀಯಾ ಇಟ್ಕೋ ತಳಗಿಡಿ ತಳಗಿಡೋಣ ಶ್ರವಣಗ ಅದೊಂದು ಜ್ವರ ಮುಕ್ಕೊಳ್ತಲ್ಲ ಇವು 45 ರೂಪಾಯಿ ಪಾನಿಪುರಿ ಐತದ ನೋಡಿ ಹೊರಗೆ ಹೋಗಿ ತಿನ್ನಾಕೋ 100 ರೂಪಾಯಿ ಹೋಗತ್ತವ್ರಿ ಅಲ್ಲಿತ್ತು ಶ್ರವಣಿಗೆ ಹಾಕೊಳ್ಳ ತಿಂತೀಯ ನೀ ಐತೇನು ನಾ ಐತಿರ್ತೀನಿ ಅವಾಗ ಇಡೋನು ಮುಚ್ಚಿ ಜ್ವರ ಮೈ ಬಿಸಿ ಆಗೈತೆ ಇವು ಏನು ಚೆನ್ನು ಸಣ್ಣ ಸೇವಾ ನಮ್ಮ ಮನ್ಯಾಗ ಉಳ್ಳಾಗಡ್ಡಿ ತಪ್ಪಲ್ರಿ ಮಸ್ತ್ ಟೇಸ್ಟ್ ಚೆನ್ನಾಗಿರ್ತೈತೆ ಇಲ್ಲಿ ತಂದಿದ್ದು ಮುದ್ದೆದಾಗೂ ಟೇಸ್ಟ್ ಹಂಗಿರುತ್ತೆ ಅವು ಕೆಮ್ಮಕತ್ತನ್ರಿ ಕೆಮ್ಮು ಭಾಳ ಆಗೈತೆ ಏಯ್ ಪಾನಿಪುರಿ ಹಾಕೊಂತೀನಿ ಜುಟ್ಲ ಎರಡ್ಸು ಏಕತ್ತೆ ಹಂಗದ ತೋ ಹಾಕಿ ನೋಡೋದಕ್ಕೆ ಸೇವಾ ಉಳ್ಳಾಗಡ್ಡಿ ಎಲ್ಲ ಹಾಕಿರ್ತೀನಿ ಟೇಸ್ಟ್ ಮಾಡಿ ಒಳಗೆ ಒಂದು ಹೆಂಗೈತೆ ತಿಂದು ನಾನು ಪಿಕ್ ಹಾಕ್ಬೇಕ್ರಿ ಬಾಯಿಡವಲ್ಲ ಹೆಂಗೈತಿ ಟೇಸ್ಟ್ ಮಸ್ತ್ ಐತೆ ಇಲ್ಲಿ ನೋಡು ಹಾಕೊಳ್ಳೋಣ ಉಸುಕು ಹಾಕ್ತಿಡಿ ಹಾಕಿ ಮತ್ತೆ ಸಾಕು ಹಾಕೊಂಡು ಉಸುಕು ಶೇವಾ ಉಳ್ಳಾಗಡ್ಡಿ ಹಾಕಿ ನೋಡಿ ಸ್ನೇಹಿತರೆ ಬರ್ರಿ ನಾನು ಟೇಸ್ಟ್ ಮಾಡ್ತೀನಿ ನೀ ಹಾಕೊಂಡು ತಿಂದ್ಬಿಡು ಹೋಮ್ವರ್ಕ ಬರೀ ತಿಂದು ಹೋಮ್ವರ್ಕ ಕ್ಲಿಯರ್ ಇಲ್ಲ ನಾಳೆ ಸಾಲ ಐತಿ ಇವತ್ತು ಹೊರಗೆ ಸಂಕ್ರಮಣಕ್ಕೆ ಹೋಗ್ಬೇಕಂತ ಮಾಡಿದ್ದೀವಿ ರೀ ಶ್ರವಣಿಗೆ ಮೈ ಬಿಸಿ ಆಯ್ತಲ್ಲ ಹಿಂಗಾಗಿ ಹೊರಗೇನು ಹೋಲಿ ನೋಡಿ ಸ್ನೇಹಿತರೆ ಸಾಂದ್ ಐತೆ ಮೇಡಮ್ ಇದು ಸಾಕು
ತುಂಬಾಕೋ ಚಲ್ಬೇಡ ಚಲ್ಬಾರ್ದು ಅಮ್ಮ. ಅದಕ್ಕೆ ಮನ್ಯಾಗ ಪಾನಿಪುರಿ ಕೊಡ್ಸಿದ್ದು ನೋಡಿ ಅವ್ರಿಗೆ. ಶ್ರಾವಣದ ಸ್ವಲ್ಪ ಚಿಂತೆ ಆಗೈತೆ ನನಗೆ. ನಮ್ಮ ಶ್ರಾವಣಿಗೆ ಏನು ಚಿಂತೆ ಇಲ್ಲ ನೋಡ್ರಿ. ಇಲ್ಲ ಕೆಮ್ಮಕತ್ತದ. ನಾನು ಜ್ವರ ಬಂದಿದ್ದ ಪಾನಿಪುರಿ ಬಂದಿದ್ದಲ್ಲ, ಈಗ ಬ್ಯಾ ನೀರು ಬರಕತ್ತೆ ಬಂದಾರ ಒಂಥರ ನಂಗೇನು ಹೋಗೋದು ನಮ್ಮ ಅದಕ್ಕೆ ಒಂಥರ ಪಾನಿಪುರಿ ತಗೊಂಡು ನಾನು ಅದಕ್ಕೆ ಸುಮ್ಮಾಗ್ಬಿಟ್ಟೆ. ಅಲ್ಲಿ ಯಾವಾಗ ಬೈತದು? ಅವಾಗ ಇವತ್ತೇವ ಇವತ್ತು ತಿನ್ನು ಚೀ ಬರ್ರಿ. ಮತ್ತು ಪಿಕೋ ಹಾಕಿಂದ ಮತ್ತೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ಪಿಕೋ ಹಾಕ್ಬೇಕಂತೇಳಿ ಕುಂತೀನಿ ಇವಾಗ. ಶ್ರವಣ್ ಕುಮಾರ ಮತ್ತು ಯಾಕೋ ವಾಂತಿ ಮಾಡ್ಕೋತೀರಿ, ಅದಷ್ಟು ಕ್ಲೀನ್ ಮಾಡಿ ಅವ್ನು ಈ ಕಡೆ ಹಾಳಿ ಹಾಸಿ ಮನೆಗೇಸಿ ನೋಡಿ ಮಲ್ಕೋತಿ ಅಪ್ಪಾಜಿ. ಹಾಂ ಯಾಕೆ ಹುಷಾರು ಅನ್ನಿಸ್ತಿಲ್ಲಪ್ಪ? ಆರಾಮ ಅನ್ನಿಸ್ತು? ವಾಂತಿ ಮಾಡ್ಕೊಂಡೇನು ರೀ, ಕಪ್ಪ ಗಿಪ್ಪ ಆಗಿತ್ತೆ ಮಿಡ್ತಾ ರಗ್ಗೆಲ್ಲ ವಾಂತಿ ಮಾಡ್ಕೊಂಡು ಅಷ್ಟು ಕ್ಲೀನ್ ಮಾಡಿ ಆ ಹಳ್ಯಾಗ ಹಾಸಿ ಕುಂದಿರ್ಸೀನಿ ರೀ. ಯಾಕಂದ್ರೆ ಈ ಹವಾಮಾನ ಸುಮಾರು ಐತೆ ರೀ, ಒಂದು ಸ್ವಲ್ಪ ಕಪ ಜಾಸ್ತಿ ಆಗೈತಲ್ಲ, ಕಪ ಕಾರ್ಕೊಂಡ್ರೆ ಎದ್ದು ಸಳ್ಳಾಗುತ್ತೆ. ಬರ್ರಿ ಇವಾಗ ನಾನು ಪಿಕೋ ಹಾಕಕ್ಕೆ ಕುಂತೀನಿ. ಪಿಕೋ ಮಾಡ್ಬೇಕಂತ ಕುಂತ್ರ ಶ್ರಾವಣಿ ಕಿತ್ತಪ್ಪತ್ತಿ ನೋಡಿ ಹೆಂಗೆ ಮಾಡಾಕತ್ತ. ಸಿಗ್ತೀನಿ ರೀ ಮತ್ತು ನಿಮಗೆ ಪಿಕೋ ಹಾಕಿ. ನೋಡಿ ಸ್ನೇಹಿತರೆ, ಶ್ರಾವಣ್ ಕುಮಾರ್ ಕಲಿತಿನಾಕತ್ತ. ನಾನು ಕೂಡ ಒಂದು ವಿಚಾರ ಮಾತಾಡ್ಬೇಕಂದೆಲ್ಲ. ಕುಂಡಿಯಲ್ಲಿ ಬಂಗಾರ ಸಿಕ್ಕಿದ ಸ್ನೇಹಿತರೆ, ಫುಲ್ ಎಲ್ಲ ವೈರಲ್ ಆಗ್ಬಿಟ್ಟೈತೆ ನೋಡಿ. ನನಗೆ ಅನ್ಸುತ್ತೊಮ್ಮೆ ಮೇಲೆ ಕುಂಡಿಯ ಬಂಗಾರ ಸಿಗೋದು ನನಗೇನಾದ್ರು ಸಿಕ್ಕಿತ್ತಂದ್ರೆ ಆರಾಮ್ ಜೀವನ ಮಾಡ್ಬೋದಿತ್ತು ನೋಡೋದು. ಕಷ್ಟಪಡೋದೇ ಇಲ್ಲ ಅನ್ಸುತ್ತಾ. ಆದ್ರೆ ಅದು ಸಿಕ್ಕರೆ ಚಲೋ ಅಲ್ಲ ಸ್ನೇಹಿತರೆ. ಹೊಲಿಬೇಕು ರೀ, ಹೊಲಿದು ಬಂದ್ರೆ ಬಂಗಾರ ಚಲೋ. ಲಕ್ಕುಂಡಿ ಗ್ರಾಮದಲ್ಲಿ ಏನೋ ಮನೆ ಪಾಯ ತೆಗಿತಾರೆ. ಮನೆ ಪಾಯ ತೆಗಿಯಾಗ ಒಂದಿಷ್ಟು ಗಿಡ್ಡಿ ರೀ, ಬಂಗಾರ ಗಿಡ್ಡಿ 1 kg ಬಂಗಾರ ಆತೈತೆ ಮಾಡ್ತೈತೆ ರೀ. ಸಿಕ್ಕೈತೆ ಅಂತ ಅದನ್ನು ಗೌರ್ಮೆಂಟಿಗೆ ಒಪ್ಸಾಂಗ ಬಾಪ್ಯಾಗ ಗೊತ್ತಾಗಕ್ಕೆ ಅವ್ರಿಗೆಲ್ಲರೂ ಏನಂತಾರೆ ಮನೆ ಕಟ್ಟಿಸ್ಕೊಡ್ಬೇಕು ರೀ, ಗೌರ್ಮೆಂಟಿಗೆ ಒಪ್ಸಾರ ಅಂತಾರೆ. ಆದ್ರೆ ಅವ್ರ ಬಂಗಾರ ಅವ್ರಿಗೆ ಏನು ಮಾಡಿದ ಬಂಗಾರ ಅವ್ರಿಗೆ ಸೇರ್ಬೇಕು ರೀ. ಆದ್ರೆ ಅಲ್ಲೇನೋ ಮತ್ತು ಇವಾಗೇನೋ ಸರ್ಪ್ ಹಾಕಿನೋ ಅಂತಾರೆ. ವಿಡಿಯೋ ಕ್ಲಿಕ್ ಮಾಡಿಲ್ಲ ನಾನು. ನೋಡಿ ಸ್ನೇಹಿತರೆ, ಇನ್ನೂ ಹಳೆ ಕಾಲದ ಬಂಗಾರಗಳು ಇಲ್ಲದಾಗ ಭೂಮಿ ಇಲ್ಲದ ಅನ್ನೋದು ನಿಜ ನೋಡಿ. ಇರ್ತಾವ್ರಿ ನಿಧಿ ಅಂತ ಸ್ನೇಹಿತರೆ, ಅದಕ್ಕೆ ಇರ್ತಾವ್ರಿ. ಹಿಂದೆ ಕಿರಿಯರು, ರಾಜರು, ಮಹಾರಾಜರು, ಶ್ರೀಮಂತರಿದ್ದವರು ಗುಡಿಗೆ ಹಾಕಿ ನೆಲದ ಮುಚ್ಚಿರ್ತಾರೆ ಸ್ನೇಹಿತರೆ. ಅವೆಲ್ಲ ಹಿಂಗೆ ಮೈ ಪಾಯ ತೆಗಿಯಾಗ ಹಿಂಗೆ ಏನಾರ ಮಾಡೋದ್ನಾಗ ಕಾಣಿಸ್ಕೊತಾವ್ರಿ. ಲಕ್ಕುಂಡಿ ಗ್ರಾಮದವ್ರು ಯಾರಾದ್ರೂ ಇದ್ರೆ ಕಮೆಂಟ್ ಹಾಕ್ರಿ. ಲಕ್ಕುಂಡಿ ಗ್ರಾಮದಾಗ ಗೀತಾ ಅನ್ನೋರು ನಮಗೊಬ್ಬರು ಪರಿಚಯ ಇದ್ದರು. ಹಳೆ ಫೋನಾಗಿತ್ತು ನಂಬರ. ಪಾಪ ಅವ್ರ ನಂಬರ್ ಹೋಗ್ಬಿಟ್ಟೈತೆ. ಹಚ್ಚಿ ಕೇಳ್ಬೇಕಂದ್ರೆ ಹಚ್ಚಿಲ್ಲ. ಹಾಕಿನೂ ಯಾಕೋ ಗೀತಾ ಹಚ್ಚಿಲ್ಲ, ಆಂಟಿ ಅಂತೇಳಿ ಮಾತಾಡ್ತಿದ್ರು. ಅವರು ಹಚ್ಚಿಲ್ಲ. ಹುಡುಗಿಡಕತ್ತಿದ್ದೆ, ಗೀತಾ ಪ್ಲೀಸ್ ಫೋನ್ ಮಾಡು, ಅದ್ರ ಏನು ಮಾಹಿತಿ ಹೇಳೋ ಅಂತ ಗೊತ್ತಾಗಬೇಕು. ಇದೆಲ್ಲರೂ ಹಚ್ಚು ಲಕ್ಕುಂಡಿ ಗ್ರಾಮ ಬಂಗಾರ ಸಿಕ್ಕೈತಿ. ಬಂಗಾರ ಅಂದ್ರೆ ಯಾರಿಗಿಲ್ಲ, ರೊಕ್ಕ ಬಂಗಾರ ಅಂದ್ರೆ ಸ್ವಲ್ಪ ಜನ ಸಮಯಕ್ಕೆ ಬಾಯಿ ತಿಳಿಸ್ಬಿಡ್ತಾರೆ. ಸುಳ್ಳಲ್ಲ ಸ್ನೇಹಿತರೆ. ಬೇರೆ ಮತ್ತೆ ಸಿಗ್ತೀವಿ ನೋಡಿ. ಟೈಮು 5 ಗಂಟೆ ಆಗೈತೆ. ಇನ್ನೂ ಪ್ರಸಾದ ಗುಡಿಸ್ಬೇಕು. ಇವತ್ತೇನೂ ಕೆಲಸ ಇಲ್ಲ ನೋಡಿ. ಇವತ್ತು ಡಬ್ಬಿ ಬಂದು ಅವಿಸಿ ನೋಡಿದ್ವಿ. ಯಾಕೋ ನಾ ಮೈಗೆ ಕೈ ಸುಸ್ತಾಗೈತ್ರಿ. ನಾ ಇದಕ್ಕೆ ಹೋಗ್ಬೇಕು, ದವಾಖಾನಿಗೆ ಹೋಗಿ ಸಲನೆ ಹಚ್ಕೊಂಡ್ಬಿಡ್ತೀನಿ. ಒಂದು ಸಲನೆ ಹಚ್ಕೊಂಬಂದ್ರೆ ನಿಚ್ಚ ಆಗ್ಬಿಡ್ತೀನಿ ಸ್ನೇಹಿತರೆ. ರೊಕ್ಕ ಡ್ಯಾನ್ಸ್ ಹೊಡಿತೀನಿ ನೋಡಿ. ಎಲ್ಲರೂ ಖುಷಿ ಅಂತದ ಹಿಂಗ ಚಕ್ಕಪ್ಪ ಅಡುಗೆ ಮಾಡೋದು ಅದೇ ಒಂದು ಡ್ಯಾನ್ಸ್. ಶ್ರಾವಣಿ ಇನ್ನೇ ಇದ್ಯಾವ ಮಾತು ಅಲ್ಲ. ಒಂದು ಸಲ 500 ರೂಪಾಯಿ ಕೊಡ ನೋಡೋಣ. ಅಮ್ಮ ನನ್ನ ಕೈಯಂತ್ರ ಆಗೋದಿಲ್ಲ. ಈಗ 2 ದಿನ 3 ದಿನ ಆದ್ರೆ ಇವತ್ತಿಗೆ ಕೈ ಮೈ ಬ್ಯಾನ್ ಆಗಿ ರೊಕ್ಕ ಅಂತೇಳಿ ಏನು ಮಾಡ್ಲಾರ್ಕ ಈ ಒಂದು ಸಲ ಗುಳಿಗೆ ತಂದೆ ಮೈ ಕೈ ಸಳ್ಳ ಬಿಟ್ಬಿಡ್ತದೆ. ಬರ್ರಿ ಸ್ನೇಹಿತರೆ, ಮತ್ತೆ ಸಿಗೋಣ ಮುಂದೆ ಇಡೋಣ, ಸಿಗೋಣ. ನೋಡಿ ಸ್ನೇಹಿತರೆ, ರಾತ್ರಿ ಊಟಕ್ಕೆ ಪಲಾವ್ ಮಾಡಿ, ಬಿಸಿ ಪಲಾವು. ಶಿವಕುಮಾರ್ ಎದ್ದೇಳ ಉಣ್ಣಾಕತ್ತ ಕೊಡ್ತೀನಿ ಬಾ. ಈ ಮಾಡಿ ಸ್ನೇಹಿತರೆ, ಇವಾಗ ವಿಡಿಯೋ ಚಲೋ ಮಾಡಿ ನೋಡಿ. ಶ್ರಾವಣಿ ಊಟ ಮಾಡ್ಬಾ ಅಮ್ಮ. ತಗೊಂಡು ಪಲಾವ್ ಎದ್ದೆ ಉಣ್ಣು. ಸ್ನೇಹಿತರೆ, ಇವತ್ತು ಸಂಕ್ರಮಣಲ್ಲ. ಒಂದ ಗಂಡು ಮಗುವಿದ್ದವ್ರಿಗೆ ತಮಗೆ ಸ್ವಲ್ಪ ಆಯ್ತು ಅದು ಗಂಡು ಮಗುವಿದ್ದವ್ರಿಗೆ ಗಣಮಪ್ಪನ ಗುಡಿಗೆ ಹೋಗಿ 2 ಬಾಳೆಹಣ್ಣಿಟ್ಟು ದೀಪ ಹಚ್ಚಿ ಸಕ್ಕರೆ ಹಾಕಿ, ನಿಮ್ಮ ಕಡೆ ಎಲ್ಲ ಬಂದೈತೆಲ್ಲ ಹೇಳಿ ಸ್ನೇಹಿತರೆ. ಸಕ್ಕರೆ ಹಾಕಿ ಇದು ಕಾಯಿ ಹೊಡೆದು ಒಳ್ಳೆ ನೋಡ್ಲಾರ ಬರ್ಬೇಕಂತ ಹೋಗಿ ಬಂದೀನಿ ರೀ. ಹೋಗಿ ಬಂದು ಪಲಾವ್ ಮಾಡಿದೆ. 2 ಸೀರೆ ಪಿಕೋ ಹಾಕಿದೆ. ಯಾಕೋ ಜಡ್ಡ ಬಂದ ಸ್ನೇಹಿತರೆ. ಆದ್ರೆ ಹೇಳಕ್ಕೂ ಆಗಲ್ಲ, ದವಾಖಾನೆಗೆ ಹೋಗೋನು ಇಲ್ಲ. ಶ್ರವಣ್ ಕುಮಾರಿಗೂ ಹುಷಾರಿಲ್ಲ. ಬರೀ ಶ್ರಾವಣಿನ ಉಣ್ಣಾಕತ್ತಾಳ. ನೀವು ಕೂಡ ಹೋಗಿ ಬಂದಿರೇನೋ ಅಂತೀವಪ್ಪ. ಹೇಳ ಪುಣ್ಯ ತನ್ನ ಬಂಡಿ ಮುಕ್ಕೋಬೇಡಿ ಹೇಳ. ಇವತ್ತು 2 ಸೀರೆ ಪಿಕೋ ಹಾಕೋದಾಗಿತ್ತು. ಏನ್ರಿ ಮಾಡ್ಬೇಕಂತೇನು ರೀ, ಮಾಡೋಕ್ಕೆ ಆಗ್ತಾರೆ ಸ್ನೇಹಿತರೆ.
ಅದಕ್ಕೆ ಸುಮ್ಮ ಸ್ವಲ್ಪ ಬಿಸಿ ಬಿಸಿ ಸೋಯಾ ಪಲಾವ್ ಮಾಡಿಬಿಟ್ಟು ನೋಡಿ. ಶ್ರಾವಣ್ ಕುಮಾರ್ನು ಭಾಳ ಕೆಮ್ಮಾಕತ್ತಾನ ರೀ. ಅವನು ದವಾಖಾನೆಗೆ ಹೋಗಿಲ್ಲ, ನಾನು ದವಾಖಾನೆಗಿಲ್ಲ. ಇದಿತ್ತು ಊಟ ಮಾಡಿ ಒಂದು ಗುಳಿಗೆನ ಮುಕ್ಕೊಂಬಿಡ್ತೀನಿ ಸ್ನೇಹಿತರೆ. ಈ ವಿಡಿಯೋಲಿ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಶ್ರಾವಣಿ ಗುಡ್ ನೈಟ್. ಸ್ನೇಹಿತರೆ ಗುಡ್ ನೈಟ್. ನೀನು